ಹತ್ಯೆ. ಬಸ್ ನಿಲ್ದಾಣದಲ್ಲಿಯೇ ಯುವತಿಯ ಕತ್ತು ಸೀಳಿದ ಪಾಪಿ. ಪರಾರಿಯಾದ ಹಂತಕನಿಗಾಗಿ ತೀವ್ರ ಹುಡುಕಾಟ. ಘಟನಾ ಸ್ಥಳಕ್ಕೆ ಬಂಟ್ವಾಳ ಪೊಲೀಸರ ದೌಡು. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಬಿಸಿ ರೋಡ್ನಲ್ಲಿ ಹಗಲು ದರೋಡೆ ಎಂಬಂತೆ ನಡೆದಿದೆ ಭೀಕರ ಕೊಲೆ ಕೃತ್ಯ. ಬಸ್ಸಿಗಾಗಿ ಕಾಯ್ತಾ ಇದ್ದ ನರ್ಸಿಂಗ್ ಸಿಬ್ಬಂದಿ ಯುವತಿಯನ್ನ ತಲ್ವಾರ್ನಿಂದ ಕೊಚ್ಚಿ ಕೊಂದ ಕಿಡಿಗೇಡಿ ಪ್ರೇಮಿ. ಸ್ಥಳದಲ್ಲಿ ರಕ್ತದ ಮಡುವಿನಲ್ಲಿ ಪ್ರಾಣ ಬಿಟ್ಟ ಯುವತಿ. ಕೊಲೆಯಾದ ಯುವತಿಯನ್ನ ಕುಕ್ಕೆ ಪದವಿನ ಉಳಿ ಗ್ರಾಮದ ಬಾಳಪ್ಪ ಗೌಡ ಎಂಬುವರ ಪುತ್ರಿ ಲಾವಣ್ಯ ಎಂದು ಗುರುತಿಸಲಾಗಿದೆ. ಈಕೆ ಕಲ್ಲಡ್ಕದ ಖಾಸಗಿ ನರ್ಸಿಂಗ್ ಹೋಮ್ನಲ್ಲಿ ಕೆಲಸ ಮಾಡ್ತಾ ಇದ್ದು, ಕೊಲೆ ಮಾಡಿದ ಪಾಪಿ ಬೆಳ್ತಂಗಡಿಯ ಒಡಿನಾಳ ನಿವಾಸಿ ಚೇತನ್ ಎಂದು ತಿಳಿದು ಬಂದಿದೆ. ಲಾವಣ್ಯಳಿಗೆ ಚೇತನ್ ದೂರದ ಸಂಬಂಧಿಯಾಗಿದ್ದು ಆಕೆಯನ್ನ ಪ್ರೀತಿಸುತ್ತಿದ್ದ ಎನ್ನಲಾಗಿದೆ. ಆದ್ರೆ ಆತನ ಪ್ರೀತಿಯನ್ನು ನಿರಾಕರಿಸಿದ್ದೇ ಲಾವಣ್ಯ ಮಾಡಿದ ಏಕೈಕ ತಪ್ಪಾಯ್ತಾ. ಬಸ್ನಿಂದ ಇಳಿದು ಓಡಿದ್ರು ಬಿಡದ ಕಾಮುಕ. ಗುರುವಾರ ಸಂಜೆ 8 ಗಂಟೆಯ ಸುಮಾರಿಗೆ ಲಾವಣ್ಯ ಕೆಲಸ ಮುಗಿಸಿ ಕುಕ್ಕೆ ಪದವಿಗೆ ಹೋಗುವ ಬಿಸಿ ರೋಡ್ನ ಕೆಎಸ್ಆರ್ಟಿಸಿ ಬಸ್ ಹತ್ತಿ ಕುಳಿತಿದ್ಲು. ಈ ವೇಳೆ ಅಲ್ಲಿಗೆ ಬಂದ ಚೇತನ್ ಕಂಡು ಹೆದರಿ ಆಕೆ ಬಸ್ನಿಂದ ಕೆಳಗಿಳಿದು ಓಡಲು ಯತ್ನಿಸಿದ್ದಾಳೆ. ಆದ್ರೆ ಹಿಂಬಾಲಿಸಿದ ನರಧಾಮ ಚೇತನ್ ತನ್ನ ಬ್ಯಾಗ್ನಲ್ಲಿದ್ದ ಹರಿತವಾದ ತಲ್ವಾರನ್ನ ಹೊರತೆಗೆದು ಎಲ್ಲರೆದುರೇ ಆಕೆಯನ್ನ ಅಟ್ಟಾಡಿಸಿದ್ದಾನೆ. ಪ್ರಾಣ ಭಯದಿಂದ ಓಡುತ್ತಿದ್ದ ಲಾವಣ್ಯ ಮೇಲೆ ತಲ್ವಾರ್ನಿಂದ ಮನಸೋ ಇಚ್ಛೆ ಬೀಸಿದ್ದಾನೆ. ತೀವ್ರವಾಗಿ ಗಾಯಗೊಂಡ ಲಾವಣ್ಯ ಸ್ಥಳದಲ್ಲೇ ರಕ್ತದ ಮಡುವಿನಲ್ಲಿ ಕೊನೆಯುಸಿರೆಳೆದಿದ್ದಾಳೆ. ಕೃತ್ಯ ಎಸಗಿದ ಬಳಿಕ ಆರೋಪಿ ಹೆದ್ದಾರಿಯ ಕಡೆಗೆ ಓಡಿ ವಾಹನವೊಂದರಲ್ಲಿ ಪರಾರಿಯಾಗಿದ್ದಾನೆ. ಬಂಟ್ವಾಳ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಿಸಿ ರೋಡ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ನಲ್ಲಿ ಯುವತಿಯೊಬ್ಬಳು ಬಸ್ಗಾಗಿ ಕಾಯ್ತಾ ಇದ್ದ ಸಂದರ್ಭದಲ್ಲಿ ಯಾರೋ ಒಬ್ಬ ಹುಡುಗ ಬಂದು ಆಕೆಗೆ ಮಾರಕಾಸ್ತ್ರದಿಂದ ಹಲ್ಲೆ ನಡೆಸಿ ಹೋಗಿದ್ದಾನೆ ಎಂದು ಮಾಹಿತಿ ನಮಗೆ ಲಭ್ಯವಾಗಿದೆ. ಹಲ್ಲೆಗೊಳಗಾದ ಯುವತಿ ಯಾರು ಹಾಗೂ ಆ ಘೋರ ಕೃತ್ಯ ಎಸಗಿದ ಆರೋಪಿ ಯಾರೆಂಬುದು ಅತ್ಯಂತ ವೇಗವಾಗಿ ಪತ್ತೆ ಹಚ್ಚಲು ಮತ್ತು ಪರಿಶೀಲನೆ ಮಾಡಲು ಈಗಾಗಲೇ ವಿಶೇಷ ಪೊಲೀಸ್ ತಂಡವನ್ನ ರಚಿಸಿ ನಿಯೋಜಿಸಲಾಗಿದೆ ಅಂದ್ರು ದಕ್ಷಿಣ ಕನ್ನಡ ಎಸ್ಪಿ ಡಾಕ್ಟರ್ ಅರುಣ್ ಕುಮಾರ್. ನಿನ್ನೆ ದಿವಸ ಸಂಜೆ ವೇಳೆಯಲ್ಲಿ ಬಂಟ್ವಾಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಮರ್ಡರ್ ಆಗಿದೆ. ಅದರಲ್ಲಿ ಲಾವಣ್ಯ ಎಂದು ಒಂದು 21 ವರ್ಷದ ಹುಡುಗಿಯನ್ನು ಯಾರೋ ಒಬ್ಬ ವ್ಯಕ್ತಿ ಮರ್ಡರ್ ಮಾಡಿದ್ದಾನೆ ಎಂದು ಒಂದು ದೂರು ಬಂದಿದೆ. ಅದರ ನಿಟ್ಟಿನಲ್ಲಿ ಬಂಟ್ವಾಲ್ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ 95/26 ಅಂಡರ್ ಸೆಕ್ಷನ್ 78(126) ಮತ್ತು 103 BNS ಪ್ರಕಾರ ಕೇಸ್ ದಾಖಲು ಮಾಡಿ ಕೊಲ್ಲಲಾಗಿದೆ. ಅದು ಎನ್ಕ್ವೈರಿ ಸಂದರ್ಭದಲ್ಲಿ ಅವಳನ್ನು ಮರ್ಡರ್ ಮಾಡಿರೋದು ಅವಳ ದೂರದ ರಿಲೇಟಿವ್ ಆಗಿದ್ದ ಚೇತನ್ ಎಂದ ಒಬ್ಬನು ಆ ಹುಡುಗಿಯನ್ನು ಏಕಪಕ್ಷವಾಗಿ ಲವ್ ಮಾಡ್ತಾ ಇದ್ದ. ಅವನೇ ಮರ್ಡರ್ ಮಾಡಿದ್ದಾನೆ, ತಲ್ವಾರನ್ನು ತಗೊಂಡು ಬಂದು ಎಂದು ಗೊತ್ತಾಗಿದೆ. ತದನಂತರ ಆರೋಪಿ ಪತ್ತೆ ಹಚ್ಚಲಿಕ್ಕೆ ವಿಶೇಷ ತಂಡಗಳನ್ನು ನೇಮಿಸಲಾಗಿದೆ. ಇವತ್ತಿನ ಬೆಳಗ್ಗೆ ಆರೋಪಿಯನ್ನು ಮ್ಯಾಂಗ್ಳೂರ್ನಲ್ಲಿ ಅವನನ್ನು ಸೆಕ್ಯೂರ್ ಮಾಡಿಕೊಳ್ಳಲಾಗಿದೆ. ತದನಂತರ ಅವನು ವಿಚಾರಣೆ ಮಾಡುವಾಗ ಅವನು ಇಲಿ ಪಾಶನ ತಗೊಂಡಿದ್ದಾಗ ಹೇಳಿರ್ತಾನೆ. ಈ ನಿಟ್ಟಿನಲ್ಲಿ ಅವನನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗ ಅಡ್ಮಿಟ್ ಮಾಡಲಾಗಿದೆ. ನಂತರ ಅವನನ್ನು ಅರೆಸ್ಟ್ ಪ್ರೊಸೀಜರ್ ಕಂಪ್ಲೀಟ್ ಮಾಡಿ ಈಗ ಲೀಗಲ್ ಮುಂದೆ ಕಾನೂನು ಕ್ರಮ ತಗೊಳ್ಳಲಾಗುವುದು. ಪ್ರಕರಣವನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿರುವ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆ ಆರೋಪಿ ಚೇತನ್ ಪತ್ತೆಗಾಗಿ ಬಲೆ ಬೀಸಿದೆ. ಘಟನಾ ಸ್ಥಳಕ್ಕೆ ಬಂಟ್ವಾಳ ನಗರದ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ತನಿಖೆಯನ್ನು ಕೂಡ ಚುರುಕುಗೊಳಿಸಿದ್ದಾರೆ. ಪ್ರೀತಿಯ ಹೆಸರಿನಲ್ಲಿ ನಡೆದ ಈ ರಕ್ತ ಪಿಪಾಸು ಕೃತ್ಯಕ್ಕೆ ಇಡೀ ಬಂಟ್ವಾಳ ತತ್ತರಿಸಿ ಹೋಗಿದೆ. ಬ್ಯೂರೋ ರಿಪೋರ್ಟ್ ವಿಶ್ವಪ್ರಕಾಶ್ ಟಿ ಮಲ್ಗೊಂಡ, ASTV ಕನ್ನಡ, ಬೆಂಗಳೂರು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ಅಲ್ಲಿ ಹೊಸ ರೂಪ.